ಪಾನಿಪುರಿ ಅಂತಂದ್ರೆ ಪಂಚ ಪ್ರಾಣ, ನನಗೆ ತುಂಬಾನೇ ಇಷ್ಟ ಅಂತಾರಲ್ಲ. ಈ ಪಾನಿಪುರಿ ಈಗ ಪ್ರಾಣಕ್ಕೆ ಆಪತ್ತನ್ನ ತರ್ತಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ನೀವು ಪಾನಿಪುರಿಯನ್ನ ಹೊರಗಡೆ ತಿಂತಾ ಇದ್ದೀರಾ, ರೋಡ್ ಸೈಡ್ಗಳಲ್ಲಿ, ಫುಡ್ ಸ್ಟ್ರೀಟ್ಗಳಲ್ಲಿ. ಹಾಗಾದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಬೇಕು. ಪಾನಿಪುರಿ ಅಂತಂದ್ರೆ ಪಂಚಪ್ರಾಣ, ನನಗೆ ತುಂಬಾನೇ ಇಷ್ಟ ಅಂತಾರಲ್ಲ, ಅವರಂತೂ ಮಿಸ್ ಮಾಡಲೇಬಾರ್ದು. ಯಾಕಂದ್ರೆ ಈ ಪಾನಿಪುರಿ ಈಗ ಪ್ರಾಣಕ್ಕೆ ಆಪತ್ತನ್ನ ತರ್ತಿದೆ. ಅಯ್ಯೋ, ಏನು ಹಿಂಗೆ ಹೇಳ್ತಾ ಇದ್ದೀನಂತ ಯೋಚನೆ ಮಾಡ್ತಿದ್ದೀರಾ? ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪಾನಿಪುರಿ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಹೆಣ್ಮಕ್ಳಿಗಂತೂ ಪಂಚ ಪ್ರಾಣ. ಪಾನಿಪುರಿ ಇದ್ರೆ ಸಾಕು, ಬೇರೇನು ಬೇಡ ಅಂತಾನೆ ಹೇಳೋರೇ ಜಾಸ್ತಿ ಇದ್ದಾರೆ. ಪಾನಿಪುರಿ ಪಾನಿಪುರಿ ಅಂತ ಪ್ರಾಣ ಬಿಟ್ರೆ ನಿಜಕ್ಕೂ ಪ್ರಾಣ ಕಳೆದುಕೊಳ್ಬೇಕಾಗತ್ತೆ. ಹೌದು, ಪಾನಿಪುರಿಯನ್ನ ತಿಂದು ಆಸ್ಪತ್ರೆ ಸೇರಿದ ಪ್ರಕರಣವೊಂದು ಹೈದರಾಬಾದ್ನ ನಾರಾಯಣಗುಡದಲ್ಲಿ ಬೆಳಕಿಗೆ ಬಂದಿದೆ. ಇಬ್ಬರು ಸ್ನೇಹಿತರು ಬೀದಿ ಬದಿಯಲ್ಲಿ ಪಾನಿಪುರಿಯನ್ನ ತಿಂದಿದ್ದಾರೆ. ಪಾನಿಪುರಿ ತಿಂದ ಮರುದಿನವೇ ದೊಡ್ಡ ದುರಂತವೊಂದು ನಡೆದು ಹೋಗಿದೆ. ಒಬ್ಬಾತನಿಗೆ ಮುಖ ಊದುಕೊಂಡು ಬಿಟ್ಟಿದೆ, ಹೊಟ್ಟೆ ನೋವು ಕಾಣಿಸ್ಕೊಂಡ್ಬಿಟ್ಟಿದೆ. ವಿಪರೀತ ಹೊಟ್ಟೆ ನೋವು ತಾಳಲಾರದೆ ಕುಸಿದು ಬಿದ್ದಿದ್ದಾನೆ. ಕೂಡಲೇ ಸ್ಥಳೀಯರು ಆತನನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇನ್ನು ಪರೀಕ್ಷೆ ಮಾಡಿದ ವೈದ್ಯರು ಹೊರಗಿನ ಫುಡ್ ತಿಂದು ಹೀಗಾಗಿದೆ ಅಂತ ಹೇಳಿದ್ದಾರೆ. ಹುಷಾರಾದ್ಮೇಲೆ ಆತ ತಾನು ತಿಂದಿದ್ದ ಪಾನಿಪುರಿ ಅಂಗಡಿಯಲ್ಲಿ ಸಂಶೋಧನೆಯನ್ನ ನಡೆಸಿದ್ದಾನೆ. ಆಗ ಬೆಳಕಿಗೆ ಬಂದಿದೆ ನೋಡಿ, ಪಾನಿಪುರಿಗೆ ಬಳಸಿದ್ದ ಕೆಲವೊಂದು ಪದಾರ್ಥಗಳು ಕಲಬೆರಕೆ ಆಗಿದ್ದವು ಅಂತ ಗೊತ್ತಾಗಿದೆ. ಹಾಗಾಗಿ ಪಾನಿಪುರಿ ತಿನ್ನೋರೇ ಸ್ವಲ್ಪ ಎಚ್ಚರದಿಂದಿರಿ. ಸ್ವಲ್ಪ ಯಾಮಾರಿದ್ರೂ ಕೂಡ ಡಮಾರಾಗ್ಬಿಡ್ತೀರಿ. ಇನ್ನು ಹುಡುಗಿಯರಿಗಂತೂ ಹೆಚ್ಚಾಗಿ ಇಷ್ಟಪಡುವಂತಹ ಬೀದಿ ಬದಿಯ ಆಹಾರವಂತನೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಈ ಪಾನಿಪುರಿ. ಎಲ್ಲರಿಗೂ ಕೂಡ ಚಿರಪರಿಚಿತ. ಅದರಲ್ಲಿಯೂ ಕೂಡ ಸಿಹಿ, ಹುಳಿ ಮತ್ತು ಮಸಾಲೆಯುಕ್ತ ಪಾನಿಪುರಿಯನ್ನ ನೆನೆಸ್ಕೊಂಡ್ರೇನೆ ಬಾಯಲ್ಲಿ ನೀರು ಬಿಡೋರೇ ಹೆಚ್ಚಿದ್ದಾರೆ. ಆದ್ರೆ ಸ್ವಲ್ಪ ಯಾಮಾರಿ ಕಲುಷಿತವಾಗಿರುವ ಪಾನಿಪುರಿಯನ್ನ ಸವಿದ್ರೆ ಆರೋಗ್ಯ ಕೆಡೋದು ಫಿಕ್ಸ್ ನೋಡಿ. ಹಾಗಾಗಿ ಪಾನಿಪುರಿ ತಿನ್ನಬೇಕು ಅಂತ ಅನ್ಸಿದ್ರೆ ಮನೆಯಲ್ಲೇ ಮಾಡಿ ತಿನ್ನಿ. ಅದರಲ್ಲೂ ಮಕ್ಕಳಿಗೆ ಹೊರಗಿನ ಪಾನಿಪುರಿಯನ್ನ ನೀಡಬಾರ್ದು ಅಂತ ಕೆಲ ವೈದ್ಯರು ಸಲಹೆಯನ್ನ ಕೊಡ್ತಾರೆ. ಯಾಕಂದ್ರೆ ಇದರಿಂದ ಬ್ಯಾಕ್ಟೀರಿಯಾಗಳು ಹೊಟ್ಟೆಗೆ ಹೋದ್ರೆ ಮಕ್ಕಳ ಆರೋಗ್ಯಕ್ಕೆ ತೊಂದರೆಯಾಗಬಹುದು. ಕೆಲವೊಮ್ಮೆ ಇದು ಬಹುತೇಕ ಸಾವಿಗೆ ಕಾರಣ ಆಗ್ಬೋದು. ಆದ್ದರಿಂದ ಅದರಲ್ಲೂ ಬೇಸಿಗೆಯಲ್ಲಿ ಜಾಗೃತೆಯಿಂದ ಇರಬೇಕು ಅಂತ ವೈದ್ಯರು ಸಲಹೆಯನ್ನ ಕೊಡ್ತಾರೆ. ಬೇಸಿಗೆಯಲ್ಲಿ ಹೊರಗೆ ಊಟ ಮಾಡಬೇಕಾದ್ರೆ ಬಿಸಿ ಬಿಸಿ ಆಹಾರವನ್ನ ನೋಡಿ ತಿನ್ನಿ. ಹೆಚ್ಚು ಎಣ್ಣೆ ಇಲ್ಲದ ಇಡ್ಲಿಗಳಂತಹವನ್ನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಗುಣಮಟ್ಟದ ನೀರನ್ನ ಕುಡಿಯಬೇಕು. ಹಾಗಾಗಿ ಪಾನಿಪುರಿಯನ್ನ ತಿನ್ಲೇಬೇಡಿ ಅಂತ ಹೇಳ್ತಿಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಪಾನಿಪುರಿಯನ್ನ ಸವಿಯಿರಿ. ನೋಡಿದ್ರಲ್ಲ ವೀಕ್ಷಕರೇ, ಪಾನಿಪುರಿಯಿಂದ ಎಂತ ಅವಾಂತರ ಆಗ್ತಾ ಇದೆ ಅಂತ. ಅಂದ್ರೆ ಮನೆಯಲ್ಲೇ ಪಾನಿಪುರಿಯನ್ನ ಮಾಡಿ ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಹೊರಗಡೆ ಫಾಸ್ಟ್ ಫುಡ್ ಅನ್ನ ತಿನ್ನೋಕ್ಕೂ ಮುನ್ನ ಸ್ವಲ್ಪ ಎಚ್ಚರದಿಂದಿರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.